ಹಾಯ್, ದಿಸ್ ಇಸ್ ಲತಾ ಫ್ರಮ್ ಎಸ್ ಕೆ ಬುಟಿಕ್. ಇವತ್ತು ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನಗೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಬಂದು ಡಿಸೈನ್ ಹೋಗ್ತೀವಿ ಅಂತಂದ್ರೆ, ಪಂಕಜ್ ಅವ್ರದ್ದು 2 ಬ್ಲೌಸಸ್ ಇದೆ. ಸೆಮಿ ಬ್ರೈಡಲ್ ಬ್ಲೌಸ್, ಸಿಲ್ಕ್ ಸ್ಯಾರಿ ಇದೆ. ಸೊ ಅವ್ರದ್ದು ಹೇಗೆ ಡಿಸೈನ್ ಮಾಡಿಸಿದೀನಿ ಅಂದ್ರೆ ನೋಡ್ಬೋದು ನೀವು ಇಲ್ಲಿ. ಫಸ್ಟ್ ಬ್ಲೌಸ್ ನಾನು ತೋರಿಸ್ತಾ ಇರೋದು ಬಂದು ಗ್ರೀನ್ ಅಂಡ್ ಗ್ರೇ ಕಲರ್ ಕಾಂಬಿನೇಷನ್. ಸೊ ಈ ಗ್ರೀನ್ ಅಂಡ್ ಗ್ರೇ ಕಲರ್ ಕಾಂಬಿನೇಷನ್ ನೋಡ್ಬೋದು ಇಲ್ಲಿ. ಇದು ಗ್ರೀನ್ ಕಲರ್ ಬಂದಿದೆ ಮತ್ತೆ ಗ್ರೇ ಕಲರ್ ಪಲ್ಲು. ಸೊ ಇದಕ್ಕೆ ಬಂದ್ಬಿಟ್ಟು ಸಿಂಪಲ್ ಆಗಿ ಕ್ರೋಶ ಕುಚ್ಚ ಹಾಕ್ಸಿದೀನಿ. ಇಲ್ಲಿ ನೋಡ್ಬೋದು ನೀವು. ಸಿಂಪಲ್ ಕ್ರೋಶಾಲ್ ಬೇಕು ಅಂತ ಹೇಳಿದಕ್ಕೆ 2 ಲೈನ್ಸ್ ಕ್ರೋಶ ತಗೊಂಡು ಒಂದೊಂದು ಬೀಟ್ ಕೊಟ್ಟಿದ್ದೀನಿ. ಸೊ ಗ್ರೇ ಕಲರ್ ಒಂದು ಗ್ರೀನ್ ಕಲರ್ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿಸಿದೀನಿ ಇದಕ್ಕೆ ಕ್ರೋಶಾಲ್ ಬಂದು. ಸೊ ಬ್ಲೌಸ್ ಡಿಸೈನ್ ಬಂದ್ರೆ ನೀವು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಮಧುಮಾಲ ಸ್ಟೈಲ್ ಅಲ್ಲಿ ರೆಡಿ ಮಾಡಿಸಿದೀನಿ. ಸೊ ಫ್ರಂಟ್ ಪೋರ್ಷನ್ ನೋಡಿದ್ರೆ ಇಲ್ಲಿ ಆ ಶೋಲ್ಡರ್ ಪೋರ್ಷನ್ ಇಂದನು ಚೆಸ್ಟ್ ಪೋರ್ಷನ್ ವರೆಗೂ ನಿಮ್ಗೆ ವರ್ಕ್ ಲೈನ್ ಅದು ಕಂಟಿನ್ಯೂಟಿ ಆಗಿದೆ. ಈ ಕಂಪ್ಲೀಟ್ ಆಗಿ ನೋಡ್ಬೋದು. ನೀವು ಕೇಳ್ಬೋದು ನನಗೆ ಇದೇನಿದೆ ಈ ತರ ಗ್ಯಾಪ್ ಬಿಟ್ಟಿದ್ದೀರಾ ಅಂತ. ಸೊ ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಇತ್ತು ಇದು. ಸೊ ಇದೇ ತರ ಗ್ಯಾಪ್ ಬೇಕು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ವರ್ಕ್ ಏನೇನ್ ಕೊಟ್ಟಿದ್ದೀನಿ ಅಂತಂದ್ರೆ ಸೀಕ್ವೆನ್ಸ್ ಮತ್ತೆ ಬೀಡ್ ಮತ್ತೆ ನಾಟ್ ವರ್ಕ್ 2 ಕಲರ್ ಕಾಂಬಿನೇಷನ್ ತಗೊಂಡು ಗ್ರೇ ಅಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ತಗೊಂಡು ಕೊಟ್ಟಿದ್ದೀನಿ. ಸೊ ಹಾಗೆ ಲೆಫ್ಟ್ ಸೈಡ್ ನೋಡಿದ್ರೆ ನೀವು ಜಸ್ಟ್ ನಾವ್ ಇಲ್ಲಿ ಮಾತ್ರ ವರ್ಕ್ ಮಾಡಿರ್ತೀವಿ. ಏನಕ್ಕೆ ಅಂತಂದ್ರೆ ಇಲ್ಲಿ ಪಲ್ಲು ಕವರ್ ಮಾಡಿದಾಗ ಪಿನ್ ಮಾಡ್ತೀರಾ ಈ ಶೋಲ್ಡರ್ ಪೋರ್ಷನ್ ಅಲ್ಲಿ. ಸೊ ಇಲ್ಲಿ ಸ್ಯಾರಿ ಡ್ಯಾಮೇಜ್ ಆಗದೆ ಇರೋದಕ್ಕೆ ಮತ್ತೆ ಸ್ವಲ್ಪ ಡೀಪ್ ಆಗಿ ಪಿನ್ ಮಾಡಿದಾಗ ಹೈಲೈಟ್ ಆಗಿ ಕಾಣಿಸ್ಬೇಕು. ಈ ಸೈಡ್ ಅಲ್ಲಿ ಬಂದು ಸೈಡ್ ಪೋರ್ಷನ್ ಕಾಣಿಸೋ ಜಾಗದಲ್ಲಿ ನಿಮಗೆ ಅದೇ ಕ್ರೀಪರ್ ವರ್ಕ್ ಇಲ್ಲಿ ತಗೊಂಡಿದ್ದೀನಿ. ಸೊ ಸಿಂಪಲ್ ಲುಕ್ ಅಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಸ್ಲೀವ್ಸ್ ಅಲ್ಲಿ ಬಂದು ಕಸ್ಟಮರ್ ರಿಕ್ವೈರ್ಮೆಂಟ್ ಏನು ವರ್ಕ್ ಬೇಡ ಅಂತ ಕೇಳಿದ್ರು. ಯಾಕಂದ್ರೆ ಬಾರ್ಡರ್ ಅನ್ನೋದು ಬ್ರಾಡ್ ಆಗಿದೆ. ಸೊ ನನಗೆ ವರ್ಕ್ ಬೇಡ ಅಂತ ಕೇಳಿದ್ರು. ಸೊ ಬ್ಯಾಕ್ ಬಂದಾಗ ನೋಡ್ಬೋದು ಇಲ್ಲಿ ಇವಾಗ ಸ್ವಲ್ಪ ಟ್ರೆಂಡ್ ಅಲ್ಲಿ ಓಡ್ತಾ ಇದೆ ಟೆಂಪಲ್ ಡಿಸೈನ್ ಅಲ್ಲಿ. ನಿಮ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಕೆಲಾಪ್ ಎಲ್ಲ ಹೇಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಅಗೇನ್ ಮೇಲ್ ಬಂದಾಗ ಇಲ್ಲಿ ಸಿಂಪಲ್ ಬೇಕು ಅಂತ ಕೇಳಿದ್ರು. ಬ್ಯಾಕ್ ಅಲ್ಲಿ ಮಾತ್ರ ಈ ಪೋರ್ಷನ್ ಮಾತ್ರ ಫ್ರಂಟ್ ಪೋರ್ಷನ್ ಏನ್ ಕೊಟ್ಟಿದ್ದೀನಿ ಸೀಕ್ವೆನ್ಸ್ ಅಂಡ್ ಬೀಡ್ ಮತ್ತೆ ಥ್ರೆಡ್ ವರ್ಕ್ ಅದೇ ತರನೇ ವರ್ಕ್ ನ ರೆಡಿ ಮಾಡಿಸಿರೋದು ಇದನ್ನ. ಸೊ ಇದು ಬಂದು ಫಸ್ಟ್ ಬ್ಲೌಸ್. ಸೆಕೆಂಡ್ ಬ್ಲೌಸ್ ಹೋದ್ವಿ ಅಂತಂದ್ರೆ ಇದಕ್ ಬಂದ್ಬಿಟ್ಟು ಕಾಫಿ ಕಲರ್ ಅಂಡ್ ಪಿಂಕ್ ಕಲರ್ ಶೇಡ್ ಅಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ ಇರೋದು ನೋಡ್ಬೋದು ನೀವು ಇಲ್ಲಿ. ಇದು ಬಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿದ್ರು. ಒಂದು ಬೀಡ್ ಕೊಟ್ಬಿಟ್ಟು ಕಲರ್ ಕಾಂಬಿನೇಷನ್ ಅಲ್ಲಿ ನನಗೆ ಕುಚ್ಚು ಬೇಕು ಅಂತ ಕೇಳಿದ್ರು. ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಅದೇ ತರ ಮಾಡಿಸಿದೀವಿ. ಇದು ಬಂದ್ಬಿಟ್ಟು ಬೋಟ್ ನೆಕ್ ಅಲ್ಲೇ ಒಂದು ಡ್ರಾಪ್ಲೆಟ್ ನೆಕ್ ಶೇಪ್ ಅಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬಂದು ಸಿಂಪಲ್ ಲೈನ್ ಕೊಟ್ಟಿದ್ದೀನಿ. ಇಲ್ಲೂ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಬೀಡ್ ಅಂಡ್ ಮತ್ತೆ ನಾಟ್ ವರ್ಕ್ ಅಲ್ಲಿ ಕಾಫಿ ಕಲರ್ ಸ್ಯಾರಿ ಕಲರ್ ಕಾಂಬಿನೇಷನ್ ಇರೋದಕ್ಕೆ ಅದೇ ಕಲರ್ ಕಾಂಬಿನೇಷನ್ ತಗೊಂಡು ಜರ್ದೋಸಿ ವರ್ಕ್ ಕೊಟ್ಟು ಇಲ್ಲಿ ಬಂದು ಕಂಪ್ಲೀಟ್ ಆಗಿ ಕಟ್ ವರ್ಕ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಫಿನಿಶಿಂಗ್ ಕಾಣಿಸ್ತಾ ಇದೆ ಅಂತ ಹೇಳಿ. ಕಟ್ ವರ್ಕ್ ಕಂಪ್ಲೀಟ್ ಆಗಿ ಜರ್ದೋಸಿ ಅಂಡ್ ಸೀಕ್ವೆನ್ಸ್ ನಾಟ್ ಅಲ್ಲಿ ಕೊಟ್ಟಿದ್ದೀನಿ. ಅದಕ್ಕೆ ಮ್ಯಾಚ್ ಆಗೋ ತರ ಹ್ಯಾಂಗಿಂಗ್ಸ್ ಕೊಟ್ಟಿದ್ದೀನಿ. ಫ್ರಂಟ್ ಪೋರ್ಷನ್ ಬಂದಾಗ ಅವ್ರಿಗೆ ಸ್ಕ್ವೇರ್ ವಿ ನೆಕ್ ಅಲ್ಲೇ ಬೇಕಾಯ್ತು ಮತ್ತೆ ಬ್ರಾಡ್ ಆಗಿರ್ಬೇಕು ವರ್ಕ್ ಮಾತ್ರ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಂಪ್ಲೀಟ್ ಆಗಿ ಡೌನ್ ಪೋರ್ಷನ್ ವರ್ಗು ಅಂದ್ರೆ ಪ್ರಿನ್ಸೆಸ್ ಕಟ್ಟಿಂಗ್ ಎಲ್ಲಿ ಬರುತ್ತೆ ಅಲ್ಲಿಗೆ ಮಾತ್ರ ಸ್ಟಾಪ್ ಮಾಡಿಸಿದೀನಿ. ಇಲ್ಲೂ ಕಟ್ ವರ್ಕ್ ಬರುತ್ತೆ ಆಸ್ ಇಟ್ ಈಸ್. ಇಲ್ಲಿ ಬಂದಾಗ ಸ್ಟ್ರೈಟ್ ಲೈನ್ ಬರುತ್ತೆ. ನೆಕ್ ಮೇಲೆ ಅಪ್ಪರ್ ಪೋರ್ಷನ್ ಏನ್ ತಗೊಂಡಿದ್ದೆ ಅದೇ ಸೀಕ್ವೆನ್ಸ್ ಮತ್ತೆ ಬೀಡ್ ಲೈನ್ ಕೊಟ್ಟಿರೋದು. ಸ್ಲೀವ್ಸ್ ಬಂದಾಗ ಆಲ್ ಓವರ್ ಬುಟ್ಟ ಇರ್ಲಿ ನನಗೆ, ಯಾಕಂದ್ರೆ ಬೆಂಟೆಕ್ಸ್ ಬಾರ್ಡರ್ ಇದೆ, ಗ್ಯಾಪ್ ಬಾರ್ಡರ್ ಇರೋದ್ರಿಂದ ನನಗೆ ಆಲ್ ಓವರ್ ಬುಟ್ಟ ಮಾತ್ರ ಸಾಕು ಇದು. ಯಾಕಂದ್ರೆ ಸೆಮಿ ಬ್ರೈಡಲ್ ಆಗಿರೋದ್ರಿಂದ ಡಿಸೈನ್ಸ್ ಈ ತರ ಕ್ರಿಯೇಟ್ ಮಾಡಿಸಿರೋದು. ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ಗೆ DM ಮಾಡ್ಬೋದು ಪ್ರೈಸ್ ಬಗ್ಗೆ. ಮತ್ತೆ ಹೇಗಿದೆ ಅಂತ ಹೇಳಿ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.